ಈ ದೇಶದಲ್ಲಿ ಬಟ್ಟೆ ಇಲ್ಲದೆ ಓಡಾಡುವುದು ತುಂಬಾ ಸಾಮಾನ್ಯ ಮತ್ತು ಅದು ಅಲ್ಲಿನ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳುತ್ತದೆ. ಈ ದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಇಲ್ಲ ಮತ್ತು ಇರುವ ಜನರಲ್ಲಿ ಹೆಚ್ಚು ಮಹಿಳೆಯರೇ ಕಾಣಿಸುತ್ತಾರೆ. ಆದರೆ ಇಲ್ಲಿ ಎಲ್ಲವೂ ಕಾನೂನುಬದ್ಧವಾಗಿಯೇ ನಡೆಯುತ್ತದೆ. ಮಹಿಳೆಯರು ತಮಗೆ ಬೇಕಾದ ಯಾವುದೇ ಸೇವೆಯನ್ನು ಮನೆಗೆ ಕರೆಯಿಸಿಕೊಳ್ಳುತ್ತಾರೆ, ಯಾವುದೇ ತೊಂದರೆ ಇಲ್ಲದಂತೆ. ಈ ದೇಶ ಅತ್ಯಂತ ಸುಂದರವಾದದ್ದು, ಅದಕ್ಕೆ ಪ್ರವಾಸಿಗರು ಹೆಚ್ಚು ಬರುತ್ತಾರೆ. ನಾವು ಇಲ್ಲಿಯವರೆಗೆ ಮಾತನಾಡಿದ ದೇಶದ ಹೆಸರು ನ್ಯೂಜಿಲ್ಯಾಂಡ್. ಈ ದೇಶದಲ್ಲಿರುವ ಅದ್ಭುತಗಳು, ವಿಚಿತ್ರಗಳು ಮತ್ತು ವಿಶೇಷತೆಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ನೋಡುವ ಮುನ್ನ ಒಂದು ಲೈಕ್ ಮಾಡಿ, ಚಾನಲ್ಗೆ ನಿಮ್ಮ ಬೆಂಬಲ ನೀಡಿ ಎಂದು ನನ್ನ ಸಣ್ಣ ಕೋರಿಕೆ. ಇನ್ನು ವಿಡಿಯೋಗೆ ಬನ್ನಿ. ನ್ಯೂಜಿಲ್ಯಾಂಡ್ ದೇಶ ಹೆಚ್ಚು ಸಮುದ್ರಗಳಿರುವ ದೇಶ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಹೆಚ್ಚು ದ್ವೀಪಗಳಿರುವುದರಿಂದ ಪ್ರವಾಸಿಗರಿಗೆ ಜನಪ್ರಿಯವಾಗಿದೆ. ಆದರೆ ದಕ್ಷಿಣ ಆಗ್ನೇಯ ಸಮುದ್ರ ಪ್ರದೇಶದಲ್ಲಿ ನ್ಯೂಜಿಲ್ಯಾಂಡ್ ಇದೆ. ಅದಕ್ಕೆ ನ್ಯೂಜಿಲ್ಯಾಂಡ್ನಲ್ಲಿ ವಾಸಿಸುವವರು ಹೆಚ್ಚು ದ್ವೀಪಗಳ ಬಳಿ ವಾಸಿಸಲು ಇಷ್ಟಪಡುತ್ತಾರೆ. ಆದರೆ ಈ ದೇಶದಲ್ಲಿ ಹೆಚ್ಚು ದ್ವೀಪಗಳಿದ್ದರೂ ಹೆಚ್ಚು ಉತ್ತರ ಮತ್ತು ದಕ್ಷಿಣ ದ್ವೀಪಗಳಲ್ಲಿ ವಾಸಿಸುತ್ತಾರೆ. ಆದರೆ ನ್ಯೂಜಿಲ್ಯಾಂಡ್ ದೇಶ 400 ವರ್ಷಗಳ ಹಿಂದೆಯೇ ರೂಪುಗೊಂಡಿತು. ಈ ದೇಶದಲ್ಲಿ ಹೆಚ್ಚು ಮೂರಿ ಬುಡಕಟ್ಟಿನವರು ಕಾಣಿಸುತ್ತಾರೆ. ಇವರು ಸುಮಾರು 1200 ವರ್ಷಗಳಿಂದ ಈ ದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಬರುತ್ತಾ ಬರುತ್ತಾ ಈ ಬುಡಕಟ್ಟಿನ ಜನಸಂಖ್ಯೆ ನ್ಯೂಜಿಲ್ಯಾಂಡ್ನಲ್ಲಿ ಹೆಚ್ಚುತ್ತಾ ಬರುತ್ತಿದೆ. ಈ ದೇಶದಲ್ಲಿರುವ ಮತ್ತೊಂದು ವಿಶೇಷವೆಂದರೆ, ಈ ದೇಶದ ಸಮುದ್ರದಲ್ಲಿ 118 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಒಳಗೆ ಹೋಗಬಾರದು. ಅದಕ್ಕಿಂತ ಒಳಗೆ ಹೋದರೆ ಮಹಾಸಮುದ್ರ ಕಾಣಿಸುತ್ತದೆ. ಅದರಲ್ಲಿ ಹೋದವರು ಪ್ರಾಣದೊಂದಿಗೆ ಹೊರಬಂದವರು ತುಂಬಾ ಕಡಿಮೆ. ಅದಕ್ಕಿಂತ ಒಳಗೆ ಹೋಗಬೇಡಿ ಎಂದು ಅಲ್ಲಿನ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಸಾಮಾನ್ಯವಾಗಿ ಸರೋವರಗಳು ನೀಲಿ ಬಣ್ಣದಲ್ಲಿ ಹೆಚ್ಚು ಕಾಣಿಸುತ್ತವೆ. ಆದರೆ ನ್ಯೂಜಿಲ್ಯಾಂಡ್ನಲ್ಲಿ ಒಂದು ಸರೋವರ ಹಸಿರು ಬಣ್ಣದಲ್ಲಿರುತ್ತದೆ. ಸರೋವರ ಹಸಿರು ಬಣ್ಣದಲ್ಲಿ ಹೇಗೆ ಎಂದು ನಿಮ್ಗೆ ಅನುಮಾನ ಬರಬಹುದು. ಹೌದು, ಈ ಹಸಿರು ಬಣ್ಣದ ಸರೋವರದ ಹೆಸರು ಡೆವಿಲ್ಸ್ ಬಾತ್ ಎಂದು ಕರೆಯುತ್ತಾರೆ. ಈ ನ್ಯೂಜಿಲ್ಯಾಂಡ್ ದೇಶದಲ್ಲಿ ಒಟಾಗೋ ಎಂಬ ಪ್ರದೇಶವಿದೆ. ಈ ಪ್ರದೇಶದಲ್ಲಿ ಇರುವ ಒಂದು ಬೇಲಿಗೆ ಮಹಿಳೆಯರು ತಮ್ಮ ಬ್ರಾ ಅನ್ನು ಕಟ್ಟಿ ಕೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ನ್ಯೂಜಿಲ್ಯಾಂಡ್ ಜನರನ್ನು ಕಿವಿಗಳು ಎಂದು ಕರೆಯುತ್ತಾರೆ. ಕಿವಿ ಎಂಬುದು ನ್ಯೂಜಿಲ್ಯಾಂಡ್ನ ರಾಷ್ಟ್ರೀಯ ಪಕ್ಷಿ. ಈ ಪಕ್ಷಿ ನೋಡಲು ತುಂಬಾ ಸುಂದರವಾಗಿರುತ್ತದೆ. ಇದು ಹಾರಲಾರದ ಪಕ್ಷಿ. ಆಶ್ಚರ್ಯಕರ ಸಂಗತಿ ಏನೆಂದರೆ, ಮನುಷ್ಯರು ಬರದ ಮುನ್ನ ನ್ಯೂಜಿಲ್ಯಾಂಡ್ನಲ್ಲಿ ಸಿಂಹಗಳು, ಹುಲಿಗಳು, ಚಿರತೆಗಳಂತಹ ಪ್ರಾಣಿಗಳು ಇರಲಿಲ್ಲ. ಅದರಿಂದ ಪಕ್ಷಿಗಳೇ ಈ ಭೂಪ್ರದೇಶಕ್ಕೆ ರಾಜರಂತೆ ಇದ್ದವು. ಈ ದೇಶದಲ್ಲಿ ತುಂಬಾ ಕಡಿಮೆ ಜನಸಂಖ್ಯೆ ಇದೆ. 2024ರ ಜನಸಂಖ್ಯಾ ಲೆಕ್ಕದ ಪ್ರಕಾರ ಇಲ್ಲಿ ಕೇವಲ 53,40,000 ಮಂದಿ ಮಾತ್ರ ವಾಸಿಸುತ್ತಿದ್ದಾರೆ. ಇದರಲ್ಲಿ ಕೂಡ ಮಹಿಳೆಯರ ಜನಸಂಖ್ಯೆಯೇ ಹೆಚ್ಚು. ನ್ಯೂಜಿಲ್ಯಾಂಡ್ ಮೊದಲು 2,68,000 ಕಿಲೋಮೀಟರ್ ವಿಸ್ತೀರ್ಣದಲ್ಲಿಯೇ ಇತ್ತು. ಈ ದೇಶದ ಕರೆನ್ಸಿಯನ್ನು ನ್ಯೂಜಿಲ್ಯಾಂಡ್ ಡಾಲರ್ ಎಂದು ಕರೆಯುತ್ತಾರೆ. ಒಂದು ನ್ಯೂಜಿಲ್ಯಾಂಡ್ ಡಾಲರ್ ನಮ್ಮ ಭಾರತದ ಕರೆನ್ಸಿಯಲ್ಲಿ 52 ರೂಪಾಯಿಗಳಿಗೆ ಸಮಾನ. ಈ ದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಕುರಿಗಳೇ ಕಾಣಿಸುತ್ತವೆ. ಈ ಕುರಿಗಳು ತುಂಬಾ ಸುಂದರವಾದ ಸ್ಥಳಗಳಲ್ಲಿ ವಿವಿಧ ರೂಪಗಳಲ್ಲಿ ಕಾಣಿಸುತ್ತವೆ. ನ್ಯೂಜಿಲ್ಯಾಂಡ್ನಲ್ಲಿ ತುಂಬಾ ಸುಂದರವಾದ ಕುರಿ ಜಾತಿಗಳಿವೆ. ಇವು ತುಂಬಾ ಸುಂದರವಾದ ನೈಸರ್ಗಿಕ ಸ್ಥಳಗಳಲ್ಲಿ ನಮಗೆ ಕಾಣಿಸುತ್ತವೆ. ಈ ದೃಶ್ಯಗಳು ತುಂಬಾ ಸುಂದರವಾಗಿ ಕಾಣಿಸುತ್ತವೆ. ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ವೆಲ್ಲಿಂಗ್ಟನ್ ತುಂಬಾ ಸುಂದರವಾಗಿರುತ್ತದೆ. ಇಡೀ ನ್ಯೂಜಿಲ್ಯಾಂಡ್ ದೇಶದ ಜನಸಂಖ್ಯೆಯ ಹೆಚ್ಚು ಭಾಗ ಈ ವೆಲ್ಲಿಂಗ್ಟನ್ನಲ್ಲಿಯೇ ವಾಸಿಸುತ್ತದೆ. ಆದರೆ ದಕ್ಷಿಣ ದ್ವೀಪವು ತನ್ನ ಕಠಿಣ ಭೂಪ್ರದೇಶದೊಂದಿಗೆ ಮತ್ತು ತನ್ನ ಶ್ರೇಷ್ಠ ಕುರಿ ಸಾಕಣೆಯ ಇತಿಹಾಸಕ್ಕೆ ವಿಶೇಷವಾಗಿ ಮ್ಯಾಕೆಂಜಿ ಬೇಸಿನ್ನಲ್ಲಿ ಮುಖ್ಯವಾಗಿದೆ. ನ್ಯೂಜಿಲ್ಯಾಂಡ್ನಲ್ಲಿ ಒಂದು ಸುಂದರ ನಗರವಿದೆ. ಅದರ ಹೆಸರು ಆಕ್ಲ್ಯಾಂಡ್. ಈ ನಗರದಲ್ಲಿ ಮಹಿಳೆಯರನ್ನು, ಪುರುಷರನ್ನು ಮದುವೆಯಾಗಬಹುದು. ಅದಕ್ಕೆ ಇಲ್ಲಿ ಒಂದು ಕಾನೂನು ಇದೆ. ಈ ದೇಶದಲ್ಲಿ ಹುಡುಗನಿಗೆ 16 ವರ್ಷಗಳು, ಹುಡುಗಿಗೆ 14 ವರ್ಷಗಳು ವಯಸ್ಸು ಬಂದರೆ ಮದುವೆಯಾಗಬಹುದು. ಈ ನ್ಯೂಜಿಲ್ಯಾಂಡ್ ದೇಶ ಎಷ್ಟು ಸುಂದರವೆಂದರೆ, ಸುಮಾರು 1600 ಕೋಟಿ ರೂಪಾಯಿಗಳು ನ್ಯೂಜಿಲ್ಯಾಂಡ್ ಸರ್ಕಾರಕ್ಕೆ ಕೇವಲ ಪ್ರವಾಸೋದ್ಯಮದಿಂದಲೇ ಬರುತ್ತದೆ ಎಂದರೆ
ಇಲ್ಲಿ ಪ್ರವಾಸೋದ್ಯಮ ಎಷ್ಟು ಮುಖ್ಯವೆಂದು ನಾವು ನೋಡಬಹುದು. ಈ ದೇಶದಲ್ಲಿ 3 ರೂಪದ ಭಾಷೆಗಳನ್ನು ಮಾತನಾಡುತ್ತಾರೆ. ಮೊದಲನೆಯದು ಇಂಗ್ಲಿಷ್, ಎರಡನೆಯದು ಮೂರಿ, ಮೂರನೆಯದು ನ್ಯೂಜಿಲ್ಯಾಂಡ್ ಸೈನ್ ಲ್ಯಾಂಗ್ವೇಜ್. ಡೆನ್ಮಾರ್ಕ್ ದೇಶದ ನಂತರ ನ್ಯೂಜಿಲ್ಯಾಂಡ್ ದೇಶದ ಜನರನ್ನು ನಿಜಾಯಿತಿಯುಳ್ಳ ಜನರು ಎಂದು ಹೇಳುತ್ತಾರೆ. ಇಲ್ಲಿನ ಜನರು ನಿಜಾಯಿತಿಯಿಂದ ಕೆಲಸ ಮಾಡುತ್ತಾರೆ. ಅಷ್ಟೇ ಅಲ್ಲ, ಈ ದೇಶದಲ್ಲಿ 18 ವರ್ಷಗಳ ನಂತರ ಮಾತ್ರ ವಾಹನ ಚಾಲನೆಗೆ ಅನುಮತಿ ಇದೆ. ಆದರೆ 15 ವರ್ಷಗಳಲ್ಲಿಯೇ ಈ ದೇಶದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬಹುದು. ಈ ದೇಶದಲ್ಲಿ ನೀವು ಎಷ್ಟು ಪ್ರಯತ್ನಿಸಿದರೂ ಒಂದು ಹಾವು ಕೂಡ ಕಾಣಿಸುವುದಿಲ್ಲ. ಏಕೆಂದರೆ ಇಲ್ಲಿನ ಭೂಮಿ ಮತ್ತು ವಾತಾವರಣ ಹಾವುಗಳು ಬದುಕಲು ಸೂಕ್ತವಲ್ಲ. ನ್ಯೂಜಿಲ್ಯಾಂಡ್ನಲ್ಲಿ ಅರ್ನೆಸ್ಟ್ ರದರ್ಚೋರ್ಡ್ ಎಂಬ ವಿಜ್ಞಾನಿಗೆ ಪರಮಾಣು ಸಂಶೋಧನೆಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಇಲ್ಲಿರುವ ಕೆಲವು ಮರಗಳು ತುಂಬಾ ಪುರಾತನವಾದವು ನಾವು ನೋಡಬಹುದು. ಆದರೆ ಈ ಮರಗಳು ಸುಮಾರು 1000 ವರ್ಷಗಳ ವಯಸ್ಸನ್ನು ಹೊಂದಿವೆ. ಪ್ರತಿ ದೇಶದಲ್ಲಿ ಒಂದೇ ಒಂದು ರಾಷ್ಟ್ರಗೀತೆ ಇರುತ್ತದೆ. ಆದರೆ ಈ ನ್ಯೂಜಿಲ್ಯಾಂಡ್ ದೇಶದಲ್ಲಿ 2 ರಾಷ್ಟ್ರಗೀತೆಗಳಿವೆ. ಒಂದು ರಾಷ್ಟ್ರಗೀತೆಯ ಹೆಸರು ಗಾಡ್ ಸೇವ್ ದಿ ಕಿಂಗ್, ಎರಡನೆಯದು ಗಾಡ್ ಡಿಟೆಂಡ್ ನ್ಯೂಜಿಲ್ಯಾಂಡ್. ಕೆಲವು ಅಧ್ಯಯನಗಳ ಪ್ರಕಾರ ನ್ಯೂಜಿಲ್ಯಾಂಡ್ ಸುಮಾರು 1400 ವರ್ಷಗಳಿಂದ ವಾಸಿಸಲು ಮತ್ತು ಪರಿಸರಕ್ಕೆ ಸುರಕ್ಷಿತವಾಗಿದೆ ಎಂದು ಹೇಳುತ್ತವೆ. ಇಲ್ಲಿನ ಜನರು ಹೆಚ್ಚು ನಡೆಯಲು ಇಷ್ಟಪಡುತ್ತಾರೆ. ಎಲ್ಲಿಗೆ ಹೋದರೂ ನಡೆದು ಹೋಗುವುದಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ. ಇಲ್ಲಿರುವ ಸರೋವರಗಳು ನೀಲಿ ಬಣ್ಣದಲ್ಲಿ ಸ್ವಚ್ಛವಾಗಿ ಕಾಣಿಸುತ್ತವೆ. ಸುಮಾರು 70 ಮೀಟರ್ ಆಳದವರೆಗೂ ಈ ಸರೋವರಗಳಿವೆ. ಈ ದೇಶದಲ್ಲಿ ಈಸ್ಟರ್, ಗುಡ್ ಫ್ರೈಡೆ ಹಬ್ಬಗಳನ್ನು ಘನವಾಗಿ ಆಚರಿಸುತ್ತಾರೆ. ಈ ದೇಶಕ್ಕೆ ಬರಬೇಕೆಂದಿರುವವರಿಗೆ ಈ ಮಾಹಿತಿ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಈ ದೇಶಕ್ಕೆ ಬರಲು ವೀಸಾ ಸಿಗುವುದು ತುಂಬಾ ಕಷ್ಟ. ಈ ದೇಶದಲ್ಲಿ ಹಿಂದಿನವರು ಯುರೋಪ್ನಿಂದ ಬಂದವರೇ. ಈ ದೇಶದಲ್ಲಿ ಹೆಚ್ಚು ಬ್ರಿಟಿಷ್ ಪ್ರಭಾವ ಇದೆ. ಅದಕ್ಕೆ ಈ ದೇಶದಲ್ಲಿ ಎಲಿಜಬೆತ್ ರಾಣಿಯನ್ನು ಈ ದೇಶದ ರಾಣಿಯಾಗಿ ಈ ದೇಶದ ಹೆಚ್ಚು ಜನರು ಭಾವಿಸುತ್ತಾರೆ. ಇಲ್ಲಿನ ಜನರು ಸಂಜೆ 6ರಿಂದ 7ರ ನಡುವೆ ತಮ್ಮ ಡಿನ್ನರ್ ಮುಗಿಸುತ್ತಾರೆ. ಬೇಗನೆ ಮಲಗುತ್ತಾರೆ ಕೂಡ. ಇಲ್ಲಿನ ಜನರು ಉತ್ತಮ ಉದ್ಯೋಗಗಳನ್ನು ಮಾಡುತ್ತಾರೆ. ಈ ದೇಶದ ಪರ್ ಕ್ಯಾಪಿಟಾ ಆದಾಯ $45,400. ಹಲವು ದೇಶಗಳೊಂದಿಗೆ ಹೋಲಿಸಿದರೆ ಈ ನ್ಯೂಜಿಲ್ಯಾಂಡ್ ಪರ್ ಕ್ಯಾಪಿಟಾ ಆದಾಯ ತುಂಬಾ ಹೆಚ್ಚು. ಇನ್ನೊಂದು ಹಾಸ್ಯಾಸ್ಪದ ಸಂಗತಿ ಏನೆಂದರೆ, ಆಸ್ಟ್ರೇಲಿಯಾ ದೇಶದ ಒಬ್ಬ ವ್ಯಕ್ತಿ ಟಿವಿಯಲ್ಲಿ ನ್ಯೂಜಿಲ್ಯಾಂಡ್ ದೇಶವನ್ನು ಮಾರಾಟ ಮಾಡುತ್ತಿರುವಂತೆ ಆಡ್ ಬಿಡುಗಡೆ ಮಾಡಿದನು. ನಂತರ ಅದನ್ನು ಡಿಲೀಟ್ ಮಾಡಿದರು. ಈ ನ್ಯೂಜಿಲ್ಯಾಂಡ್ನಲ್ಲಿ ರಗ್ಬಿ ಕ್ರೀಡೆ ತುಂಬಾ ಪ್ರಸಿದ್ಧ. ಕ್ರಿಕೆಟ್ ಕೂಡ ಇಲ್ಲಿ ತುಂಬಾ ಪ್ರಸಿದ್ಧ. ಕ್ರಿಕೆಟ್ನಲ್ಲಿ ತುಂಬಾ ಉತ್ತಮ ಪ್ರದರ್ಶನಗಳನ್ನು ನೀಡುತ್ತಾರೆ. ಆದರೆ ಒಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ, ಈ ದೇಶದಲ್ಲಿ ನೀವು ಒಂದೇ ರೂಪದ ನೀರನ್ನು ಕುಡಿಯುತ್ತೀರಿ. ಅಂದರೆ ಟ್ಯಾಪ್ ನೀರನ್ನು ಮಾತ್ರ ಕುಡಿಯಬೇಕು. ನಮ್ಮ ಭಾರತದಂತೆ ಮಿನರಲ್ ವಾಟರ್ ಇಲ್ಲಿ ಇರುವುದಿಲ್ಲ. ಮೊದಲ ಬಾರಿಗೆ ಈ ನ್ಯೂಜಿಲ್ಯಾಂಡ್ ದೇಶಕ್ಕೆ ನೀವು ಹೋದರೆ, ಯಾವುದೇ ಹೋಟೆಲ್ ರೂಮ್ನಲ್ಲಿದ್ದರೆ, ನೀರಿಗಾಗಿ ರಿಸೆಪ್ಷನ್ಗೆ ಕರೆ ಮಾಡಿದರೆ, ವಾಶ್ರೂಮ್ನಲ್ಲಿರುವ ನೀರನ್ನು ಕುಡಿಯಬಹುದು ಎಂದು ಅವರು ಹೇಳುತ್ತಾರೆ. ಅದನ್ನು ಕೇಳಿ ನೀವು ಖಂಡಿತ ಆಘಾತಕ್ಕೊಳಗಾಗುತ್ತೀರಿ. ಏಕೆಂದರೆ ಇಲ್ಲಿ ಬರುವುದು ಒಂದೇ ರೂಪದ ನೀರು. ಅದೇ ನೀರು ನಿಮ್ಮ ವಾಶ್ರೂಮ್ಗೆ ಬರುತ್ತದೆ. ಅದೇ ನೀರು ಹೊರಗಿನ ರೆಸ್ಟೋರೆಂಟ್ಗಳಲ್ಲೂ ಸಿಗುತ್ತದೆ. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ, ಈ ನ್ಯೂಜಿಲ್ಯಾಂಡ್ನಲ್ಲಿ ನೀವು ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದರೆ ಯಾವುದೇ ಉತ್ಪನ್ನದ ಮೇಲೆ NRP ದರ ಕಾಣಿಸುವುದಿಲ್ಲ. NRP ಇಲ್ಲದೆ ಹೇಗೆ ಎಂದು ನೀವು ಯೋಚಿಸಬಹುದು. ಹೌದು, ಆ ಉತ್ಪನ್ನದ ಕೆಳಗೆ ರ್ಯಾಕ್ಗಳ ಮೇಲೆ ಆ ಉತ್ಪನ್ನದ ಎಲ್ಲಾ ತೆರಿಗೆಗಳನ್ನು ಸೇರಿಸಿದ ದರವನ್ನು ಅಂಟಿಸಿ ಇಡುತ್ತಾರೆ. ಇದರಿಂದ ಆ ಉತ್ಪನ್ನಕ್ಕೆ ನಾವು ಒಟ್ಟು ಎಷ್ಟು ಪಾವತಿಸುತ್ತೇವೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಇನ್ನೊಂದು ಸಂಗತಿ ಏನೆಂದರೆ, ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದರೆ ಊಟ ಮುಗಿದ ನಂತರ ಅವರು ನಮ್ಮ ಬಳಿಗೆ ಬಿಲ್ನು ತಂದುಕೊಟ್ಟು ಕೊಡುತ್ತಾರೆ. ಆದರೆ ನ್ಯೂಜಿಲ್ಯಾಂಡ್ನಲ್ಲಿ ಹಾಗಿಲ್ಲ. ನಾವು ಊಟ ಮುಗಿಸಿದ ನಂತರ ನಾವೇ ಕೌಂಟರ್ ಬಳಿ ಹೋಗಿ ನಾವು ಏನು ತಿಂದೆವೋ ಹೇಳಿ ಬಿಲ್ ಪಾವತಿಸಬೇಕು. ತುಂಬಾ ಆಸಕ್ತಿದಾಯಕವಾಗಿದೆ ಅಲ್ಲವೇ? ಈ ದೇಶದಲ್ಲಿ ನಿವೃತ್ತಿ ವಯಸ್ಸು 65 ವರ್ಷಗಳು. ಸರ್ಕಾರದ ಯಾವುದೇ ಲಾಭಗಳು 65 ವರ್ಷಗಳನ್ನು ದಾಟಿದವರಿಗೆ ಮಾತ್ರ. 65 ವರ್ಷಗಳನ್ನು ದಾಟಿದವರು ಇಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಈ ನ್ಯೂಜಿಲ್ಯಾಂಡ್ನಲ್ಲಿ ಪ್ರಸಿದ್ಧವಾದ ಸಂಗತಿಗಳು ಬೇ ಆಸ್ ಐಲ್ಯಾಂಡ್ಸ್. ಬೇ ಆಸ್ ಐಲ್ಯಾಂಡ್ಸ್ ನ್ಯೂಜಿಲ್ಯಾಂಡ್ನ ಪ್ರವಾಸಿ ಸ್ಥಳಗಳಲ್ಲಿ ಒಂದು.
ಇದು ನೋಡಲು ತುಂಬಾ ಸುಂದರವಾಗಿ ಪ್ರಕೃತಿಯ ನಡುವೆ ಇದೆ. ಇಲ್ಲಿಗೆ ಬರುವ ಪ್ರವಾಸಿಗರು ಈ ದ್ವೀಪದಲ್ಲಿ ದೋಣಿ ಸವಾರಿ ಕೂಡ ಮಾಡಬಹುದು. ಇದು ಪೆಂಗ್ವಿನ್ಗಳು, ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು ಸೇರಿದಂತೆ ಹಲವು ರೂಪದ ಪ್ರಾಣಿಗಳಿಗೆ ನೆಲೆಯಾಗಿದೆ. ಇದು ಕುಟುಂಬದ ವಿಹಾರಕ್ಕೆ ತುಂಬಾ ಸೂಕ್ತವಾದ ಸ್ಥಳ ಎಂದು ಹೇಳಬಹುದು. ಈ ದ್ವೀಪ ನ್ಯೂಜಿಲ್ಯಾಂಡ್ನ ಪ್ರವಾಸಿ ಸ್ಥಳಗಳಲ್ಲಿ ಟಾಪ್ನಲ್ಲಿದೆ. ನ್ಯೂಜಿಲ್ಯಾಂಡ್ನಲ್ಲಿ ಆಕ್ಲ್ಯಾಂಡ್ ನಗರ ದೇಶದಲ್ಲೇ ಅತಿ ದೊಡ್ಡದು ಮತ್ತು ಅಂತಾರಾಷ್ಟ್ರೀಯವಾಗಿ ಅತ್ಯಂತ ವೈವಿಧ್ಯಮಯವಾದದ್ದು. ಈ ನಗರವು ಅಗ್ನಿಪರ್ವತ ಪ್ರಕೃತಿ ದೃಶ್ಯದ ಮೇಲೆ ನಿರ್ಮಿತವಾಗಿದೆ. ಅದರ ಸುತ್ತಲೂ ವೈಟ್ಮಾಟಾ ಮತ್ತು ಮೊನುಕೋ ಹಾರ್ಬರ್ಗಳಿವೆ. ಇದಕ್ಕೆ ಸಿಟಿ ಆಸ್ ಸೇಲ್ಸ್ ಎಂಬ ಹೆಸರು ಬಂದಿದೆ. ಪ್ರಪಂಚದಾದ್ಯಂತ ಹಲವರು ಬೋಟಿಂಗ್ ಪ್ರಿಯರನ್ನು ಆಕರ್ಷಿಸುತ್ತಿರುವ ನ್ಯೂಜಿಲ್ಯಾಂಡ್ನ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಲ್ಲಿ ಆಕ್ಲ್ಯಾಂಡ್ ಕೂಡ ಒಂದು. ಈ ನಗರದ ಸುತ್ತಲೂ ಸುಂದರ ದ್ವೀಪಗಳು, ದಟ್ಟವಾದ ಮಳೆಕಾಡುಗಳು ಮತ್ತು ಅಗ್ನಿಪರ್ವತಗಳಿವೆ. ಹೆಚ್ಚುವರಿಯಾಗಿ ಇದು ಅದ್ಭುತವಾದ ಚಿನ್ನದ ಮತ್ತು ಕಪ್ಪು ಬೀಚ್ಗಳನ್ನು ಹೊಂದಿದೆ. ಇದು ಬೀಚ್ ಪ್ರಿಯರಿಗೆ ಸ್ವರ್ಗವಾಗಿದೆ. ಸಾಂಸ್ಕೃತಿಕ ಪ್ರಿಯರಿಗೆ ಆಕ್ಲ್ಯಾಂಡ್ ಅದ್ಭುತವಾದ ಕಲಾ ಗ್ಯಾಲರಿಗಳನ್ನು ಮತ್ತು ಅಂತಾರಾಷ್ಟ್ರೀಯ ಸಂಗೀತ ಕಚೇರಿಗಳನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಸಾಹಸ ಪ್ರಿಯರಿಗೆ ಆಕ್ಲ್ಯಾಂಡ್ನಲ್ಲಿ ಅತ್ಯಂತ ಎತ್ತರದ ನಿರ್ಮಾಣವಾದ ಆಕ್ಲ್ಯಾಂಡ್ ಸ್ಕೈ ಟವರ್ ಬಂಗಿ ಜಂಪಿಂಗ್ಗೆ ತುಂಬಾ ಪ್ರಸಿದ್ಧಿ ಪಡೆದಿದೆ. ಅಲ್ಲದೆ ಯಾರಾದರೂ ಈ ಸ್ಕೈ ಟವರ್ ಮೇಲೆ ಏರಿ ಆಕ್ಲ್ಯಾಂಡ್ ನಗರದ ಅದ್ಭುತ ದೃಶ್ಯಗಳನ್ನು ನಾವು ನೋಡಬಹುದು. ನ್ಯೂಜಿಲ್ಯಾಂಡ್ ನಿವಾಸಿಗಳು ಅಥವಾ ಕಿವಿಗಳು ತಮ್ಮ ರಾಷ್ಟ್ರೀಯ ಕ್ರೀಡೆಯಾದ ರಗ್ಬಿಯನ್ನು ಆಡಲು ತುಂಬಾ ಇಷ್ಟಪಡುತ್ತಾರೆ. ನ್ಯೂಜಿಲ್ಯಾಂಡ್ ಮೂರಿ ಪರಂಪರೆ ಮತ್ತು ಸಂಸ್ಕೃತಿಗೆ ಪ್ರಸಿದ್ಧಿ ಪಡೆದಿದೆ. ಮೂರಿಗಳು 14ನೇ ಶತಮಾನಕ್ಕೆ ಸೇರಿದ ನ್ಯೂಜಿಲ್ಯಾಂಡ್ನ ಸ್ಥಳೀಯ ಜನರು. ನ್ಯೂಜಿಲ್ಯಾಂಡ್ನ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಉತ್ತಮವಾಗಿ ಅನ್ವೇಷಿಸಲು ಮತ್ತು ಅರ್ಥಮಾಡಿಕೊಳ್ಳಲು ನೀವು ಮೂರಿಗಳನ್ನು ಭೇಟಿಯಾಗಬಹುದು. ಅವರೊಂದಿಗೆ ಮಾತನಾಡಬಹುದು ಮತ್ತು ಅವರ ಹಚ್ಚೆಗಳ ಬಗ್ಗೆಯೂ ಅರ್ಥಮಾಡಿಕೊಳ್ಳಬಹುದು. ಅವರ ಹಚ್ಚೆಗಳು, ಅವರ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲ, ಮೂರಿಗಳು ತಮ್ಮ ಇತಿಹಾಸ, ಭಾಷೆ, ಆಚಾರಗಳು ಮತ್ತು ಅಡುಗೆಗಳನ್ನು ಗೌರವದಿಂದ ಹೇಳುತ್ತಾರೆ. ನಿಮ್ಗೆ ಉತ್ತಮ ಅನುಭವ ಬೇಕಿದ್ದರೆ ನಿಮ್ಮ ಪ್ರಯಾಣದಲ್ಲಿ ಮೂರಿ ಗ್ರಾಮವನ್ನು ಸೇರಿಸಿಕೊಂಡರೆ ನಿಮ್ಗೆ ಉತ್ತಮ ಅನುಭವ ಸಿಗುತ್ತದೆ. ಸ್ನೇಹಿತರೆ, ನ್ಯೂಜಿಲ್ಯಾಂಡ್ ಬಗ್ಗೆ ತಿಳಿದುಕೊಂಡಿದ್ದೀರಲ್ಲವೇ? ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಬೆಂಬಲವನ್ನು ನಮ್ಮ ಚಾನಲ್ಗೆ ನೀಡಿ ಎಂದು ಭಾವಿಸುತ್ತೇನೆ. ಇನ್ನು ನಿಮ್ಮಲ್ಲಿ ಯಾರಾದರೂ ನ್ಯೂಜಿಲ್ಯಾಂಡ್ಗೆ ಹೋದರೆ ಕೆಳಗೆ ಕಾಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.